ನಮಸ್ಕಾರ ಸ್ನೇಹಿತರೆ, ಭಾರತದ PSU ಕಂಪನಿಯಾಗಿರೋ ಆಯಿಲ್ ಇಂಡಿಯಾ ಲಿಮಿಟೆಡ್ ಅಂಡಮಾನ್ ಸಮುದ್ರದಲ್ಲಿ ನ್ಯಾಚುರಲ್ ಗ್ಯಾಸ್ ಇರೋದನ್ನ ಪತ್ತೆ ಹಚ್ಚಿದೆ. ಅಂಡಮಾನ್ ದ್ವೀಪದ ಶ್ರೀವಿಜಯಪುರಂ ನಗರದ ಕರಾವಳಿ ತೀರದಿಂದ ಸುಮಾರು 15 ಕಿಲೋಮೀಟರ್ ದೂರದಲ್ಲಿ ಅಂಡಮಾನ್ ಬೇಸಿನ್ನಲ್ಲಿರೋ ವಿಜಯಪುರಂ ವೆಲ್ 3 ಅನ್ನೋ ಜಾಗದಲ್ಲಿ ಈ ನ್ಯಾಚುರಲ್ ಗ್ಯಾಸ್ ಅನ್ನ ಪತ್ತೆ ಮಾಡಿದ್ದಾರೆ. ಇಲ್ಲಿನ ಸಮುದ್ರದ ಆಳ ಸುಮಾರು 350 ಮೀಟರ್ನಷ್ಟಿದೆ ಹಾಗೂ ನ್ಯಾಚುರಲ್ ಗ್ಯಾಸ್ ಇರುವಂತಹ ರಿಸರ್ವಾಯರ್ನ ಆಳ ಸುಮಾರು 1900 ಮೀಟರ್ನಷ್ಟು ಇದೆ ಅಂತ ಹೇಳಲಾಗ್ತಾ ಇದೆ. ಅಂದಹಾಗೆ ಇದೇನು ಮೊದಲ ಬಾರಿಗೆ ನ್ಯಾಚುರಲ್ ಗ್ಯಾಸ್ ಅನ್ನ ಪತ್ತೆ ಮಾಡಿರೋದಲ್ಲ. ಈ ಹಿಂದೆ ಇನ್ನೂ 2 ಸಾರ್ತಿ ಡ್ರಿಲ್ಲಿಂಗ್ ಮಾಡಿ ನ್ಯಾಚುರಲ್ ಗ್ಯಾಸ್ ಅನ್ನ ಹುಡುಕೋ ಪ್ರಯತ್ನವಾಗಿತ್ತು. ಮೊದಲನೇ ಬಾರಿಗೆ ವಿಜಯಪುರಂ ವೆಲ್ 1 ಅನ್ನೋ ಜಾಗದಲ್ಲಿ ಡ್ರಿಲ್ಲಿಂಗ್ ಮಾಡಿದಾಗ ನ್ಯಾಚುರಲ್ ಗ್ಯಾಸ್ ಇರಬಹುದು ಅಂತ ಅಂದಾಜು ಮಾಡಲಾಗಿತ್ತು. ನಂತರ ಕಳೆದ ವರ್ಷ ಸೆಪ್ಟೆಂಬರ್ 2025ರಲ್ಲಿ ವಿಜಯಪುರಂ ವೆಲ್ 2 ನಲ್ಲಿ ಡ್ರಿಲ್ಲಿಂಗ್ ಮಾಡಿದಾಗ ಅಲ್ಲಿ ಗ್ಯಾಸ್ ಇರೋದು ಪತ್ತೆ ಆಗಿತ್ತು. ಈಗ ವಿಜಯಪುರಂ ವೆಲ್ 3 ನಲ್ಲಿ ಡ್ರಿಲ್ಲಿಂಗ್ ಮಾಡಿದಾಗ ಮತ್ತೊಂದು ಸರ್ತಿ ಗ್ಯಾಸ್ ಇರೋದು ಕನ್ಫರ್ಮ್ ಆಗಿದೆ. ಹೀಗೆ ಪದೇ ಪದೇ ಡ್ರಿಲ್ಲಿಂಗ್ ಮಾಡಿದಾಗ ನ್ಯಾಚುರಲ್ ಗ್ಯಾಸ್ ಇರೋದು ಕನ್ಫರ್ಮ್ ಆಗೋ ಕಾರಣ ಬಹಳಷ್ಟು ಜಿಯೋಲಜಿಸ್ಟ್ಗಳು ಹಾಗೂ ಸೈಂಟಿಸ್ಟ್ಗಳು ಹೇಳೋದೇನು ಅಂತಂದ್ರೆ, ಈ ಅಂಡಮಾನ್ ಬೇಸಿನ್ ಪ್ರದೇಶದಲ್ಲಿ ಅಗಾಧವಾದ ಪ್ರಮಾಣದಲ್ಲಿ ನ್ಯಾಚುರಲ್ ಗ್ಯಾಸ್ ಇದೆ ಅನ್ನೋದನ್ನ ಖಾತ್ರಿ ಮಾಡಿದ್ದಾರೆ. ನ್ಯಾಚುರಲ್ ಗ್ಯಾಸ್ ಅಂದ್ರೆ ಅದರಲ್ಲಿ ಪ್ರಮುಖವಾಗಿ ಬೇಕಾಗಿರುವಂತಹ ಗ್ಯಾಸ್ ಅಂದ್ರೆ ಮೀಥೇನ್ ಗ್ಯಾಸ್. ಈ ಹಿಂದೆ ವಿಜಯಪುರಂ ವೆಲ್ 2 ನಲ್ಲಿ ಸುಮಾರು 2600 ಮೀಟರ್ಗಿಂತ ಹೆಚ್ಚು ಡ್ರಿಲ್ಲಿಂಗ್ ಮಾಡಿದಾಗ ನ್ಯಾಚುರಲ್ ಗ್ಯಾಸ್ ಇರೋದು ಪತ್ತೆ ಆಗಿತ್ತು. ಆ ನ್ಯಾಚುರಲ್ ಗ್ಯಾಸ್ ನ ಸ್ಯಾಂಪಲ್ಸ್ ನ ಕಲೆಕ್ಟ್ ಮಾಡಿದಾಗ ಅದರಲ್ಲಿ 85% ಹೆಚ್ಚಿನ ಮೀಥೇನ್ ಕಾಂಟೆಂಟ್ ಇದೆ ಅಂತ ಗೊತ್ತಾಗಿತ್ತು. ಆದ್ರೆ ಈಗ ವಿಜಯಪುರಂ ವೆಲ್ 3 ನಲ್ಲಿ ಕೇವಲ 1900 ಮೀಟರ್ ಆಳದಲ್ಲೇ ನ್ಯಾಚುರಲ್ ಗ್ಯಾಸ್ ಸಿಕ್ಕಿರೋದು ಇನ್ನೂ ಸಂತೋಷದ ವಿಷಯ ಆಗಿದೆ. ಇದರಿಂದ ಅಂಡಮಾನ್ ಬೇಸಿನ್ ನಲ್ಲಿರೋ ನ್ಯಾಚುರಲ್ ಗ್ಯಾಸ್ ಪೊಟೆನ್ಷಿಯಲ್ ಅನ್ನ ಇನ್ನೂ ಹೆಚ್ಚಾಗಿ ಅಶ್ಯೂರೆನ್ಸ್ ನೀಡಿದೆ. ಅಂದಹಾಗೆ ಈ ಅಂಡಮಾನ್ ಬೇಸಿನ್ ಅನ್ನೋದು ಮಯನ್ಮಾರ್, ಥೈಲ್ಯಾಂಡ್, ಇಂಡೋನೇಷ್ಯಾ ಹಾಗೂ ಭಾರತದ ಮಧ್ಯ ಇರುವಂತಹ ಸಮುದ್ರ ಪ್ರದೇಶ. ಈ ಎಂಟೈರ್ ರೀಜನ್ ನಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಹೈಡ್ರೋಕಾರ್ಬನ್ ಡೆಪಾಸಿಟ್ ಇದೆ ಅಂತ ಅಂದಾಜು ಮಾಡಲಾಗ್ತಿತ್ತು. ಮಯನ್ಮಾರ್, ಥೈಲ್ಯಾಂಡ್, ಇಂಡೋನೇಷ್ಯಾ ಈ 3 ದೇಶಗಳು ಈಗಾಗಲೇ ಅಂಡಮಾನ್ ಬೇಸಿನ್ ನಲ್ಲಿ ಡ್ರಿಲ್ಲಿಂಗ್ ನ ಮಾಡಿ ನ್ಯಾಚುರಲ್ ಗ್ಯಾಸ್ ಅನ್ನ ಪತ್ತೆ ಹಚ್ಚಿದ್ವು. ಹೀಗಾಗಿ ಭಾರತದ ಜಿಯೋಲಜಿಸ್ಟ್ಗಳು ಹಾಗೂ ಸೈಂಟಿಸ್ಟ್ಗಳು ಬಹಳ ಕಾಲದಿಂದ ಅಂಡಮಾನ್ ಬೇಸಿನ್ ನಲ್ಲಿ ಭಾರತಕ್ಕೂ ನ್ಯಾಚುರಲ್ ಗ್ಯಾಸ್ ಸಿಗುತ್ತೆ ಅಂತ ಸರ್ಕಾರಕ್ಕೆ ಹೇಳ್ತಾನೆ ಬಂದಿದ್ರು. ಅಂದಹಾಗೆ ಈ ಅಂಡಮಾನ್ ಬೇಸಿನ್ ಭಾರತಕ್ಕೆ ಯಾಕೆ ಇಷ್ಟೊಂದು ಮುಖ್ಯ ಅಂತ ನೋಡೋದಾದ್ರೆ, ಭಾರತ ಇಲ್ಲಿವರೆಗೂ ಬಾಂಬೆ ಹೈ, ಕೃಷ್ಣಾ ಗೋದಾವರಿ ಬೇಸಿನ್, ಅಸ್ಸಾಂ ಹಾಗೂ ರಾಜಸ್ಥಾನ ಈ ಭಾಗಗಳಲ್ಲಿ ಮಾತ್ರ ಆಯಿಲ್ ಹಾಗೂ ನ್ಯಾಚುರಲ್ ಗ್ಯಾಸ್ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಇತ್ತು. ಇದೀಗ ಅಂಡಮಾನ್ ಬೇಸಿನ್ ನಲ್ಲಿ ನ್ಯಾಚುರಲ್ ಗ್ಯಾಸ್ ಪತ್ತೆ ಆಗಿರೋದ್ರಿಂದ ಭಾರತಕ್ಕೆ ಹೊಸ ಅವಕಾಶಗಳು ಸಿಕ್ಕಂತಾಗಿದೆ. ಅಂದಹಾಗೆ ಸ್ನೇಹಿತರೆ, ನಮ್ಮಲ್ಲೇ ಉತ್ಪನ್ನವಾಗುವಂತಹ ಆಯಿಲ್ ಹಾಗೂ ನ್ಯಾಚುರಲ್ ಗ್ಯಾಸ್ ಭಾರತದ ಕನ್ಸಂಪ್ಷನ್ಗೆ ಸಾಕಾಗೋದಿಲ್ಲ. ಭಾರತ ಈಗಲೂ ಕೂಡ 85% ಹೆಚ್ಚಿನ ಪ್ರಮಾಣದಲ್ಲಿ ಆಯಿಲ್ ಹಾಗೂ ನ್ಯಾಚುರಲ್ ಗ್ಯಾಸ್ ಅನ್ನ ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡಿಕೊಳ್ಳುತ್ತೆ. ಹೀಗೆ ಅಗಾಧ ಪ್ರಮಾಣದಲ್ಲಿ ಇಂಪೋರ್ಟ್ ಮಾಡಿಕೊಂಡು ಬಹಳ ಕಡಿಮೆ ಪ್ರಮಾಣದಲ್ಲಿ ಎಕ್ಸ್ಪೋರ್ಟ್ ಮಾಡೋದ್ರಿಂದ ನಮ್ಮ ದೇಶದ ಮೇಲೆ ಟ್ರೇಡ್ ಡೆಫಿಸಿಟ್ ಹೆಚ್ಚಾಗುತ್ತೆ. ಅಲ್ಲದೆ ಆಯಿಲ್ ಹಾಗೂ ನ್ಯಾಚುರಲ್ ಗ್ಯಾಸ್ ಅನ್ನ ಇಂಟರ್ನ್ಯಾಷನಲ್ ಮಾರ್ಕೆಟ್ನಲ್ಲಿ ಕೊಂಡ್ಕೊಳ್ಬೇಕಾದ್ರೆ ಭಾರತ ಡಾಲರ್ ಮುಖಾಂತರನೇ ಪೇಮೆಂಟ್ ಮಾಡಬೇಕಾಗಿ ಬರುತ್ತೆ. ಹೀಗಾಗಿ ನಮ್ಮಲ್ಲಿರುವಂತಹ ಫಾರಿನ್ ಎಕ್ಸ್ಚೇಂಜ್ನ ಒಂದು ದೊಡ್ಡ ಪಾಲು ಬರೀ ಈ ಆಯಿಲ್ ಹಾಗೂ ನ್ಯಾಚುರಲ್ ಗ್ಯಾಸ್ನ ಪರ್ಚೇಸಿಂಗಿಗೆ ಹೊರಹೋಗುತ್ತೆ. ಪ್ರತಿ ಬಾರಿ ಕೂಡ ಆಯಿಲ್ ಇಂಪೋರ್ಟ್ ಮಾಡ್ಕೊಳ್ಳಿಕ್ಕೆ ಡಾಲರ್ ಎಕ್ಸ್ಚೇಂಜ್ ಮಾಡ್ಕೊಳ್ಳಿಕ್ಕೆ ಹೋದಾಗ ರೂಪಾಯಿ ಮೇಲೆ ಬಹಳ ದೊಡ್ಡ ಒತ್ತಡ ಬೀಳುತ್ತೆ. ಹೀಗಾಗಿ ರೂಪಾಯಿನ ಬೆಲೆ ಕೂಡ ಕುಸಿತಾ ಹೋಗುತ್ತೆ. ಅಷ್ಟೇ ಅಲ್ಲ ಸ್ನೇಹಿತರೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವುದೇ ಯುದ್ಧ ಆಗಿರಬಹುದು ಅಥವಾ ಯಾವುದೇ ರೀತಿಯಾದಂತಹ ಕ್ರೈಸಿಸ್ ಆಗಿರಬಹುದು, ಈ ಎಲ್ಲ ಕಾರಣಗಳಿಂದ ಭಾರತದ ಎಕಾನಮಿ ಮೇಲೆ ನೇರವಾದ ಪರಿಣಾಮವನ್ನು ಬೀರುತ್ತೆ. ಇತ್ತೀಚೆಗೆ ನಾವೆಲ್ಲ ನೋಡಿರೋ ಹಾಗೆ ಅಮೆರಿಕ ಇರಾನ್ ಯುದ್ಧ ಶುರು ಆದಮೇಲೆ, ಸ್ಟ್ರೈಟ್ ಆಫ್ ಹಾರ್ಮೋಸ್ ಅನ್ನ ಬ್ಲಾಕ್ ಮಾಡಿದ ಮೇಲೆ ಭಾರತಕ್ಕೆ ಪೂರೈಕೆ ಆಗ್ತಿದ್ದಂತಹ LPGಯಲ್ಲಿ ಶಾರ್ಟೇಜ್ ಬಂದು ಇಡೀ ದೇಶದಲ್ಲಿ ಒಂದು ರೀತಿಯಾದಂತಹ ತಲ್ಲಣವೇ ಸೃಷ್ಟಿಯಾಗಿತ್ತು. ಹೀಗೆ ಪ್ರಪಂಚದ ಯಾವುದೋ ಮೂಲೆಯಲ್ಲಿ ಯಾರೋ ಹೊಡೆದಾಡ್ಕೊಂಡ್ರು ಅದು ನೇರವಾಗಿ ನಮ್ಮ ಜೀವನದ ಮೇಲೆ ಪ್ರಭಾವವನ್ನು ಬೀರುತ್ತೆ. ಇಂಥ ಸಮಯದಲ್ಲಿ ಡೊಮೆಸ್ಟಿಕಲಿ ಗ್ಯಾಸ್ ಡಿಸ್ಕವರಿ ಆಗೋದ್ರಿಂದ ಈ ರೀತಿಯಾದಂತಹ
ಅಂತಾರಾಷ್ಟ್ರೀಯ ಬಿಕ್ಕಟ್ಟುಗಳಿಂದ ಭಾರತದ ಮೇಲೆ ಉಂಟಾಗುವಂತಹ ಪ್ರಭಾವಗಳನ್ನ ಆದಷ್ಟು ಕಡಿಮೆ ಮಾಡಬಹುದು. ಅಂದಹಾಗೆ ಈ ನ್ಯಾಚುರಲ್ ಗ್ಯಾಸ್ನ ಡಿಸ್ಕವರಿ ಯಾಕೆ ಇಷ್ಟೊಂದು ಇಂಪಾರ್ಟೆಂಟ್ ಅಂತ ನೋಡೋದಾದ್ರೆ ಸ್ನೇಹಿತರೆ, ನ್ಯಾಚುರಲ್ ಗ್ಯಾಸ್ ಅನ್ನ ಟ್ರಾನ್ಸಿಷನ್ ಫ್ಯೂಲ್ ಅಂತಲೂ ಕೂಡ ಕರೀತಾರೆ. ಯಾಕೆಂತಂದ್ರೆ ಇದು ಟ್ರೆಡಿಷನಲ್ ಆಗಿ ಬಳಸುವಂತಹ ಕೋಲ್ ಆಗಿರಬಹುದು, ಪೆಟ್ರೋಲ್ ಆಗಿರಬಹುದು, ಡೀಸೆಲ್ ಆಗಿರಬಹುದು, ಈ ಎಲ್ಲಾ ಫ್ಯೂಲ್ ಗಳಿಗೆ ಹೋಲಿಸಿದ್ರೆ ಈ ಫ್ಯೂಲ್ ನಲ್ಲಿ ಬಹಳ ಕಡಿಮೆ ಪ್ರಮಾಣದಲ್ಲಿ ಪೊಲ್ಯೂಷನ್ ಆಗುತ್ತೆ. ನಮಗೆಲ್ಲ ಗೊತ್ತೇ ಇದೆ, ಕಲ್ಲಿದ್ದಲು, ಪೆಟ್ರೋಲ್ ಹಾಗೂ ಡೀಸೆಲ್ ನಿಂದ ಅಗಾಧವಾದಂತಹ ಪ್ರಮಾಣದಲ್ಲಿ ಪೊಲ್ಯೂಟೆಂಟ್ಸ್ ಹೊರಗೆ ಬರುತ್ತೆ. ಈ ಪೊಲ್ಯೂಷನ್ ಹೆಚ್ಚಾಗೋ ಕಾರಣದಿಂದ ಕ್ಲೈಮೇಟ್ ಚೇಂಜ್ ಕೂಡ ಉಂಟಾಗ್ತಾ ಇದೆ. ಹಾಗಾಗಿನೇ ಪ್ರಪಂಚದಾದ್ಯಂತ ಅತಿವೃಷ್ಟಿ, ಅನಾವೃಷ್ಟಿ, ಹೆಚ್ಚಿನ ಮಳೆ, ಹೆಚ್ಚಿನ ಬಿಸಿಲು ಎಲ್ಲ ಉಂಟಾಗ್ತಾ ಇದೆ. ಹೀಗಾಗಿ ಪ್ರಪಂಚದಾದ್ಯಂತ ಎಲ್ಲಾ ದೇಶಗಳು ಇಂತಹ ಟ್ರೆಡಿಷನಲ್ ಫ್ಯೂಲ್ ಇಂದ ಒಂದು ಕ್ಲೀನ್ ಫಾರ್ಮ್ ಆಫ್ ಎನರ್ಜಿ ಕಡೆಗೆ ಎಲ್ಲರೂ ಮೂವ್ ಆಗ್ತಾ ಇದ್ದಾರೆ. ಅದರಲ್ಲಿ ಒಂದು ಬೆಸ್ಟ್ ಸೊಲ್ಯೂಷನ್ ಅಂತಂದ್ರೆ ನ್ಯಾಚುರಲ್ ಗ್ಯಾಸ್. ನ್ಯಾಚುರಲ್ ಗ್ಯಾಸ್ ಅನ್ನ ಬರ್ನ್ ಮಾಡಿದಾಗ ಪೆಟ್ರೋಲ್, ಡೀಸೆಲ್, ಕೋಲ್ ನಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಇದು ಪೊಲ್ಯೂಷನ್ ನ ಕ್ರಿಯೇಟ್ ಮಾಡೋದಿಲ್ಲ. ಹಾಗಾಗಿ ಭಾರತ ತನ್ನ ಎನರ್ಜಿ ನೀಡ್ಸ್ ನಲ್ಲಿ ನ್ಯಾಚುರಲ್ ಗ್ಯಾಸ್ ನ ಪ್ರಮಾಣವನ್ನ ಹೆಚ್ಚಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದೆ. ನ್ಯಾಚುರಲ್ ಗ್ಯಾಸ್ ಅನ್ನ ಪವರ್ ಜನರೇಷನ್ ನಲ್ಲಿ, ಇಂಡಸ್ಟ್ರಿಗಳಲ್ಲಿ, ಟ್ರಾನ್ಸ್ಪೋರ್ಟೇಷನ್ ಹಾಗೂ ಫರ್ಟಿಲೈಸರ್ ಪ್ಲಾಂಟ್ಗಳಲ್ಲಿ ಬಹಳ ಮುಖ್ಯವಾಗಿ ಬಳಸಲಾಗುತ್ತೆ. ಅಂದಹಾಗೆ ಸ್ನೇಹಿತರೆ, ನ್ಯಾಚುರಲ್ ಗ್ಯಾಸ್ ಪತ್ತೆ ಆಗಿದೆ ಅಂದ ಮಾತ್ರಕ್ಕೆ ಎಲ್ಲಾ ಸಮಸ್ಯೆಗಳು ಬಗೆಹರಿತು ಅಂತಲ್ಲ. ಇನ್ ಮುಂದೆನೆ ಹೆಚ್ಚಿನ ಚಾಲೆಂಜಸ್ ಇರೋದು. ಯಾಕೆಂತಂದ್ರೆ ಇಲ್ಲಿಯವರೆಗೂ ಡ್ರಿಲ್ಲಿಂಗ್ ಮಾಡಿ ನ್ಯಾಚುರಲ್ ಗ್ಯಾಸ್ ಇರೋದನ್ನ ಪತ್ತೆ ಮಾಡಲಾಗಿದೆ. ಆದರೆ ಈ ನ್ಯಾಚುರಲ್ ಗ್ಯಾಸ್ ನಲ್ಲಿ ಎಷ್ಟು ಪ್ರಮಾಣದಲ್ಲಿ ಮೀಥೇನ್ ಇದೆ, ಎಷ್ಟು ಪ್ರಮಾಣದಲ್ಲಿ ಇಂಪ್ಯೂರಿಟೀಸ್ ಇದೆ, ಈ ಎಲ್ಲಾ ಅಂಶಗಳನ್ನ ಗ್ಯಾಸ್ ಸ್ಯಾಂಪ್ಲಿಂಗ್ ಮುಖಾಂತರ ಪರೀಕ್ಷೆ ಮಾಡಬೇಕಾಗಿದೆ. ಜೊತೆಗೆ ರಿಸರ್ವಾಯರ್ ನ ಸೈಜ್ ಎಷ್ಟಿದೆ, ಎಷ್ಟು ಪ್ರಮಾಣದಲ್ಲಿ ನ್ಯಾಚುರಲ್ ಗ್ಯಾಸ್ ಸಿಗುತ್ತೆ, ಹಾಗೂ ಈ ನ್ಯಾಚುರಲ್ ಗ್ಯಾಸ್ ಅನ್ನ ಕಮರ್ಷಿಯಲ್ ಆಗಿ ಪ್ರೊಡ್ಯೂಸ್ ಮಾಡಬಹುದೋ ಇಲ್ವೋ, ಹೀಗೆ ನಾನಾ ರೀತಿಯಾದಂತಹ ಸಮಸ್ಯೆಗಳು ಇನ್ನು ಬಾಕಿ ಉಳಿದಿದೆ. ಅಲ್ಲದೆ ಸಮುದ್ರದಲ್ಲಿ ಗ್ಯಾಸ್ ಎಕ್ಸ್ಟ್ರಾಕ್ಷನ್ ಮಾಡಬೇಕು ಅಂತಂದ್ರೆ ಆಫ್ ಶೋರ್ ಆಯಿಲ್ ರಿಗ್ಗಳನ್ನ ಸ್ಥಾಪನೆ ಮಾಡಬೇಕು, ಪೈಪ್ಲೈನ್ಗಳು, ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ ಹಾಗೂ ಪ್ರಾಸೆಸಿಂಗ್ ಯೂನಿಟ್ ಗಳನ್ನ ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಈ ಎಲ್ಲದನ್ನು ಸೇರಿ ಪ್ರೊಡಕ್ಷನ್ ಪ್ಲಾಂಟ್ ಗಳನ್ನ ಸೆಟಪ್ ಮಾಡಲಿಕ್ಕೆ ಬಿಲಿಯನ್ ಗಟ್ಟಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗಿ ಬರುತ್ತೆ. ಅಷ್ಟೇ ಅಲ್ಲ ಸ್ನೇಹಿತರೆ, ಅಂಡಮಾನ್ ಪ್ರದೇಶ ಒಂದು ಇಕೋಲಾಜಿಕಲಿ ಸೆನ್ಸಿಟಿವ್ ಪ್ರದೇಶ. ಈ ರೀತಿಯಾದಂತಹ ದೊಡ್ಡ ಮಟ್ಟದಲ್ಲಿ ಪ್ರೊಡಕ್ಷನ್ ಪ್ಲಾಂಟ್ ಗಳನ್ನ ಸ್ಥಾಪನೆ ಮಾಡೋದ್ರಿಂದ ಬಹಳಷ್ಟು ಪೊಲ್ಯೂಷನ್ ಉಂಟಾಗುತ್ತೆ. ಇದರಿಂದ ಅಂಡಮಾನ್ ರೀಜನ್ ನಲ್ಲಿರೋ ಮರೈನ್ ಲೈಫ್ಗೆ ತೊಂದರೆ ಆಗಬಹುದು. ಹೀಗಾಗಿ ಈ ಡ್ರಿಲ್ಲಿಂಗ್ ಪ್ರಾಜೆಕ್ಟ್ ಅನ್ನ ಬಹಳಷ್ಟು ಜನ ವಿರೋಧಿಸ್ತಾ ಇದ್ದಾರೆ. ಇಷ್ಟೆಲ್ಲಾ ಚಾಲೆಂಜಸ್ ಇದ್ರೂ ಕೂಡ ಭಾರತ ಅಂಡಮಾನ್ ಬೇಸಿನ್ ನಿಂದ ನ್ಯಾಚುರಲ್ ಗ್ಯಾಸ್ ಅನ್ನ ಹೇಗೆ ಎಕ್ಸ್ಟ್ರಾಕ್ಟ್ ಮಾಡುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.